ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಇಲ್ಲಿ ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಬಸವರಾಜ್ ಹೊರಟ್ಟಿ ಸರ್ ಅವರು ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ನಮ್ಮ ಶಿವರಾಜ್ ತಂಗಡಿ ಸಾಹೇಬ್ರವರು ಹಾಗೂ ಶಾಸಕರಾದ ಹೇಮಂತ್ ಸೋದರ್ ಸಾಹೇಬ್ರವರು ಹಾಗೂ ಇನ್ನೊಬ್ಬರು ಶಾಸಕಿಯಾದಂಥ ಅನ್ನಪೂರ್ಣ ತುಕಾರಾಮ್ರವರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ವಿಶ್ವವಾಣಿ ಕುಟುಂಬದವರೇ, ನಾನು ಈ ಕಾರ್ಯಕ್ರಮನ ನಾನು ಸ್ಪಾನ್ಸರ್ ಆಗಿ ಹೇಳ್ತಾ ಇದ್ದೀನಿ ಅನ್ಕೊಳ್ಳೋದಕ್ಕಿಂತ ನಮ್ಮ ಗುರುಗಳು, ನಮ್ಮ ಮಾರ್ಗದರ್ಶಕರು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ನಮಗೆ ದ್ರೋಣಾಚಾರ್ಯರಿದ್ದಾರೆ. ದ್ರೋಣಾಚಾರ್ಯ ನನಗೆ ಒಬ್ಬನಿಗೆ ಅಲ್ಲ, ಈ ಥರ ಲಕ್ಷಾಂತರ ಜನಕ್ಕೆ ದ್ರೋಣಾಚಾರ್ಯರಿದ್ದಾರೆ. ನನ್ನ ಒಬ್ಬ ಆತ್ಮೀಯ ಸ್ನೇಹಿತ ಇದ್ದಾನೆ ಪ್ರಶಾಂತ್ ಶೆಟ್ಟಿ ಅಂತ. ಪ್ರಶಾಂತ್ ಶೆಟ್ಟಿ ಇವ್ರನ್ನ ಯಾವ ಥರ ನೋಡ್ತಿದ್ದಾನೆ ಅಂತಂದರೆ, ಅವರು ಒಂದು ಸಲ ಬೀಟ್ ಮಾಡಿಸ್ಕೊಂತಾನೆ. ನಾನು ಒಂದ್ಸಲಿ ಬೀಟ್ ಮಾಡಿಸಿದ್ರೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರು ಬೀಟ್ ಮಾಡಿಸಿಲ್ಲ. ನನ್ನ ಮನೇಲೇ ಇರ್ತಾರೆ ಪ್ರಶಾಂತ್ ಶೆಟ್ಟಿ ಅಂತ. ಅವರು ನಮ್ಮ ವಿಶ್ವೇಶ್ವರ ಭಟ್ ಅವ್ರನ್ನ ನಾನೇನಾದ್ರೂ ಇವತ್ತು ಹೋಗಿದ್ದೆ, ಇವತ್ತು ಮೀಟ್ ಆಗಿದ್ದೀನಿ ಅಂತ ಹೇಳಿದ್ರೆ ಅವನನ್ನು ಸರ್ ಇವತ್ತು ಮೀಟ್ ನಿನ್ನ ಸತ್ಯವಾಗಿ ಸರ್ ನಾನು ಇದು ಹೇಳ್ತಾ ಇರೋದು, ಅವ್ರು ನೀವು ಮುಟ್ಟಿದ್ರ ಅಂತ ಕೇಳ್ತಾರೆ. ಹೌದು, ಈಗ ಕೈ ಕೊಟ್ಬಿಟ್ಟ ಇವಾಗ ಹೇಳೋ ಆ ಮಟ್ಟಿಗೆ ಮೇಲೆ ಆ ಗೌರವನ ಇಟ್ಕೊಂಡಿದ್ದಾರೆ. ನಾನು ಮೀಟ್ ಮಾಡಿಸ್ತೀರಾ ಇಲ್ವಾ ಹೇಳಿ, ಮೀಟ್ ಮಾಡಿಸ್ತೀಯ ಇಲ್ವಾ? ನಾನು ಮೀಟ್ ಮಾಡಿಸ್ತೀನಿ, ನಿಮ್ಗೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಅನ್ನೋಕ್ಕೆ ಮೀಟ್ ಮಾಡಿಸ್ತೀನಿ. ಅಷ್ಟು ಕ್ಯೂರಿಯಾಸಿಟಿ ಇಟ್ಕೊಂಡಿರೋರಿಗೆ ನಾವು ನಮ್ಮನ್ನ ಕುಟುಂಬದವರಾಗಿ ಸ್ವೀಕರಿಸಿರೋದು ನಿಜವಾಗ್ಲೂ ನಮ್ಮ ಪೂರ್ವಜನದ ಪುಣ್ಯ ಅಂತ ಅನ್ಕೊಳ್ತೀನಿ. ನೋಡಿ, ಅಪ್ಪ ಅಮ್ಮ ಒಬ್ರು ಇರ್ತಾರೆ, ಅಪ್ಪ ಅಮ್ಮ ಇಬ್ರು ನಮಗೆ ಈ ಲೋಕಕ್ಕೆ ತರಬಹುದು, ಅವರು ನಮ್ಮ ದೇವರಿದ್ದ ಹಾಗೆ. ಆದರೆ ಇನ್ನೊಬ್ರು ಗುರುಗಳು ನಮಗೆ ಮಾರ್ಗದರ್ಶನ ಕೊಡೋದು, ಸಮಾಜದಲ್ಲಿ ನಾವು ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು ಅಂತ ತಿಳಿಸೋ ಗುರುಗಳು. ಆ ಗುರುಗಳು ನಮ್ಮ ತಂದೆ ತಾಯಿಯರಿಗೆ ಎದುರು ಕಾಣೋ ದೈವಗಳಾದರೆ ಅವರು ಮತ್ತೊಬ್ಬ ದೈವಗಳು. ಅವರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಚಿರಶಾಶ್ವತವಾಗಿರಬೇಕು. ಹಾಗೆ ನಮ್ಮ ವಿಶ್ವವಾಣಿ ಕುಟುಂಬ ಏನದೇ, ವಿಶ್ವವಾಣಿ ಬಳಗ ಏನಿದೆ, ಇದು ಈ ಕಾರ್ಯಕ್ರಮಗಳನ್ನ ಅಚೀವರ್ಸ್ನ ಐಡೆಂಟಿಫೈ ಮಾಡ್ತಿದೆ ಅನ್ನೋದಕ್ಕಿಂತ ಕುಟುಂಬಗಳನ್ನ, ಸಂಬಂಧಗಳನ್ನ ಬೆಸಿತಾ ಇದೆ. ನೋಡಿ, ನಾವಿವತ್ತು ಇಷ್ಟು ಜನ ಇದ್ದೀವಿ. ನಾವೊಬ್ರು ಸಂಡೂರಿಂದ ಬಂದಿದ್ದಾರೆ, ಒಬ್ರು ಬೆಂಗಳೂರಿಂದ ಬಂದಿದ್ದಾರೆ, ಇನ್ನೊಬ್ರು ಶಿರ್ಸಿಯಿಂದ ಬಂದಿದ್ದಾರೆ, ಒಬ್ರು ಮಂಗಳೂರಿಂದ ಬಂದಿದ್ದಾರೆ. ಇವ್ರನ್ನೆಲ್ಲರೂ ನಾಳೆ ಬೆಳಿಗ್ಗೆಯಿಂದ ನಾವೆಲ್ಲರೂ ಒಂದು ಕುಟುಂಬ ಅಂತ ಹಾಕ್ಬಿಟ್ವಿ. ನಾವು ಬಸವರಾಜ್ ಹೊರಟ್ಟಿ ಸರ್ ಬಗ್ಗೆ ಅವ್ರ ಬಗ್ಗೆ ಲೇಖನಗಳನ್ನ ಪೇಪರ್ಗಳಲ್ಲಿ ಎಲ್ಲ ನೋಡಿದ್ದೆ. ನಾನು ತುಂಬಾ ಸುಖ ಆಗಿದೆ ಸರ್, ನಿಮ್ಮನ್ನೊಂದ್ಸಲಿ ಮೀಟ್ ಮಾಡಬೇಕು ಅಂತ. ನಿಮ್ಮ ಹಾಸ್ಯಭರಿತ ಮಾತುಕತೆಗಳನ್ನ ನನ್ನ ಕೆಲವರು ಸ್ನೇಹಿತರುಗಳು ಹೇಳ್ತಾ ಇದ್ರು, ಸರ್ ಹಿಂಗೆ ಇಷ್ಟು ಹಾಸ್ಯಭರಿತ ಮಾತಾಡ್ತಾರೆ, ಅವ್ರು ಎಷ್ಟು ಮೀಟ್ ಆಗಬೇಕು ಅಂತ. ಸರ್, ಅದ್ರ ಬಗ್ಗೆ ನಾನು ತುಂಬಾ ಇನ್ಸ್ಪೈರ್ ಆಗಿದೆ. ಈ ಬಳಗದಿಂದ ನಾನು ನಿಮ್ಮನ್ನ ಮೀಟ್ ಮಾಡೋ ಅವಕಾಶ ಸಿಕ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ನಾನು ನಮ್ಮ ಕಂಪನಿ ಬಗ್ಗೆ ಹೇಳ್ತಾ, ಕಂಪನಿ ಇವಾಗ ಯಾರು ಕ್ಯೂರಿಯಾಸಿಟಿ ಇಲ್ಲ, ಯಾಕೆಂದ್ರೆ ಸಾರ್ ಹೇಳಿದ್ರು ನಾನು ಲಾಸ್ಟ್ ಆಗಿದ್ದಾರೆ ಅಂತ. ನೋಡಿ ಸರ್, ನನ್ನ ಕೊನೆಗೆ ನಾನೇ ಲಾಸ್ಟ್ ಇದ್ದೀನಿ, ಆದ್ರೂ ಪರವಾಗಿಲ್ಲ. ಇದರಲ್ಲಿ ದುಬೈಯಲ್ಲಿ ನೀವು ಮನೆ ತಗೊಳ್ಬೇಕು ಅಂತಂದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರೀನಿವಾಸ ಮೂರ್ತಿ ಸರ್ ಆರೋಗ್ಯದ ಬಗ್ಗೆ ಹೇಳಿದ್ದಾರೆ, ಫಿಸಿಕಲ್ ಹೆಲ್ತ್ ಬಗ್ಗೆ ಹೇಳಿದ್ದಾರೆ. ನೋಡಿ, ಹೌದು, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್, ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಏನಿದೆ ಫೈನಾನ್ಷಿಯಲ್ ಹೆಲ್ತ್. ಫೈನಾನ್ಷಿಯಲ್ ಹೆಲ್ತ್ ಇದ್ರೆ ಎರಡೂ ಹೆಲ್ತ್ ಕರೆಕ್ಟ್ ಆಗಿರುತ್ತೆ, ಸರಿ ತಾನೆ? ಅನ್ಫಾರ್ಚುನೇಟ್ಲಿ ನಮ್ಮ ಸಮಾಜದಲ್ಲಿ ಆ ಫೈನಾನ್ಷಿಯಲ್ ಹೆಲ್ತ್ಗೆ ಕ್ಲಿನಿಕೇ ಇಲ್ಲ, ಡಾಕ್ಟ್ರೇ ಇಲ್ಲ. ನಿಜ ತಾನೆ? ನಮ್ಮ ಅಕಾಡೆಮಿಲೂ ಕೂಡ ನಾವು ದುಡಿಯೋದೇ ಹೇಳ್ಕೊಡ್ತಾ ಇದ್ವಿ. ದುಡ್ಡನ್ನ ಉಳಿಸೋದು ಹೇಗೆ, ಬಳಸೋದು ಹೇಗೆ, ಅದ್ರ ಬಗ್ಗೆ ಯಾವುದೇ ಮಾಹಿತಿನ ನಾವು ನಮ್ಮ ಪಠ್ಯಕ್ರಮದಲ್ಲಿ ಇಟ್ಟಿಲ್ಲ. ಅದನ್ನ ನಾವು ನಮ್ಮ ಸಂಸ್ಥೆಯಿಂದ ರಿಸರ್ಚ್ ಸಂಶೋಧನೆ ಮಾಡ್ತಾ ಇದ್ದೀವಿ. ಸಂಶೋಧನೆಯಲ್ಲಿ ಸ್ವಲ್ಪ ಯಶಸ್ಸು ಕೂಡ ಆಗಿದೆ. ಹೇಗೆ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಫೈನಾನ್ಷಿಯಲ್ ಹೆಲ್ತ್ ಹೇಗೆ ಇಟ್ಕೋಬೇಕು ಅಂತ. ನೋಡಿ, ನಾವೆಲ್ಲರೂ ದುಡ್ಡು ದುಡಿತೀವಿ. ಒಂದು ಪೆನ್ ತಗೊಬೇಕು ಅಂತಂದ್ರೆ ಆ ಪೆನ್ ಅವಶ್ಯಕತೆ ಇದ್ರೆ ಮಾತ್ರ ಒಂದು ಪೆನ್ ತಗೊಳ್ತೀವಿ, ನಿಜ ತಾನೆ? ಅದೇ ತರ ನಾವು ದುಡ್ಡನ್ನ ನಮ್ಮ ದುಡ್ಡು ದುಡಿಯೋದಕ್ಕೋಸ್ಕರ ಫ್ಯಾಮಿಲಿಗೆ ಸ್ಯಾಕ್ರಿಫೈಸ್ ಮಾಡ್ತೀವಿ. ಅತ್ಯಮೂಲ್ಯಗಳಿಗೆ ಟೈಮ್ಗಳನ್ನ ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ. ಆ ದುಡಿದಾದ್ಮೇಲೆ ಆ ದುಡ್ಡನ್ನ ಏನ್ ಮಾಡ್ತೀವಿ ಅಂತಂದ್ರೆ ತಗೊಂಡೋಗಿ ಯಾವುದೋ ಬ್ಯಾಂಕ್ ಅಲ್ಲಿ ಇಡ್ತೀವಿ, ಅದನ್ನ ಸರಿಯಾಗಿ ನಾವು ಬಳಸೋದಿಲ್ಲ. ಎಷ್ಟೋ ಜನ ನಾವೆಲ್ಲರೂ ಸೇರ್ಕೊಂಡು ನಾವು ದುಡಿದ ಅಷ್ಟು ದುಡ್ಡನ್ನು ಬಳಸೋದಿಲ್ಲ. ಸತ್ಕಾರ್ಯಗಳಿಗೆ, ನಮ್ಮ ಸದುದ್ದೇಶಗಳಿಗೆ, ಇವನ್ ಕೆಲವೊಂದು ಸಲ ನಮ್ಮ ಕುಟುಂಬಕ್ಕೂ ಕೂಡ ನಾವು ಅದನ್ನ ಸರ್ವ್ ಮಾಡೋದಕ್ಕಾಗಲ್ಲ. ಅದಾಗಬಾರ್ದು. ಅದು ಸದ್ಬಳಕೆ ಹಾಕಬೇಕು ಅಂದ್ರೆ ಏನೆಲ್ಲ ಆಪರ್ಚುನಿಟಿಗಳಿದೆ ಅನ್ನೋದನ್ನ ದಯವಿಟ್ಟು ಒಂದ್ಸಲಿ ದುಬೈಗೆ ನನ್ನ ಕುಟುಂಬದವರಾಗಿ ದಯವಿಟ್ಟು ಬನ್ನಿ, ತಿಳ್ಕೊಳ್ಳಿ, ಜೊತೆಲಿರೋಣ. ಕೊನೆಯವರೆಗೂ ಬಸವರಾಜ್ ಹೊರಟ್ಟಿ ಸರ್ ಹೇಳಿದಾಗೆ
ನನ್ನೂ ಕೂಡ ನಿಮ್ಮ ಕುಟುಂಬದವರಾಗಿ ತಿಳ್ಕೊಳ್ಳಿ. ನಾನು ಕೂಡ ನಿಮ್ಮೆಲ್ಲರನ್ನು ನನ್ನ ಕುಟುಂಬದವರಾಗಿ ತಿಳ್ಕೊಂತೀನಿ. ನಾನು ನನ್ನ ಕುಟುಂಬಕ್ಕೆ ದುಬೈಗೆ ನಿಮ್ಮನ್ನೆಲ್ಲರೂ ವೈಯಕ್ತಿಕವಾಗಿ ಆಹ್ವಾನ ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲ ನಂಬರ್ಗಳನ್ನ ನಾನು ತಗೊಂಡಿರ್ತೀನಿ. ನನ್ನ ಸಹಾಯಕರು ಫ್ಯೂಚರಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಬಿಡುವು ವೇಳೆ ಯಾವಾಗಿರುತ್ತೆ ಹೇಳಿ, ಆಗ ನಾವು ಅದನ್ನು ವ್ಯವಸ್ಥೆ ಮಾಡಿಸ್ತೀನಿ. ಎಲ್ಲರೂ ನಾವು ಆದರೆ ದುಬೈಯಲ್ಲಿ ಮತ್ತೊಮ್ಮೆ ಮೀಟ್ ಆಗೋಣ, ಅಲ್ಲಿ ನಮ್ಮ ಸಂಬಂಧಗಳನ್ನ ಮುಂದುವರಿಸ್ತಾ ಹೋಗೋಣ. ದಯವಿಟ್ಟು ಯಾವಾಗಾದ್ರೂ ಮೆಸೇಜ್ ಬಂದ್ರೆ ಇಲ್ಲ ಫೋನ್ ಬಂದ್ರೆ ತಪ್ಪು ತಿಳ್ಕೊಬೇಡಿ, ವಿಶ್ ಮಾಡಿ. ನಾವು ಕೂಡ ನಿಮ್ಮ ಮೆಸೇಜ್ಗಳನ್ನ ನಿಮ್ಮ ಕರೆಗಳನ್ನ ನಿರೀಕ್ಷೆಯಲ್ಲಿ ಇರ್ತೀವಿ. ಧನ್ಯವಾದಗಳು. ಈ ಎಲ್ಲ ಅವಕಾಶ ಮಾಡಿಕೊಟ್ಟ ನಮ್ಮ ವಿಶ್ವೇಶ್ವರ ಭಟ್ ಸಾಹೇಬ್ರಿಗೆ ಹಾಗೂ ನನಗೆ ಒಬ್ಬ ಅಕ್ಕನ್ ಕೊಟ್ಟಿದ್ದಾರೆ, ನಮ್ಮ ಸುಷ್ಮಕ್ಕಂಗೆ ಧನ್ಯವಾದಗಳನ್ನು ಹೇಳ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.